ಗೊತ್ತಾಗತ್ತೆ. ಶ್ರೀರಂಗಪಟ್ಟಣದ ಹನುಮಂತನ ದೇವಸ್ಥಾನ ಇವತ್ತು ಮಸೀದಿ ಮಾಡಿದ್ದಾರೆ. ಸುತ್ತಲೂ ನೋಡಿದ್ರೆ ಗೊತ್ತಾಗತ್ತೆ. ಈಗ ಅನೇಕ ದೇವಸ್ಥಾನಗಳನ್ನ ಭಗ್ನ ಮಾಡಿದ್ರಿ, ನುಂಗಿದೇರಿ, ಈ ರೀತಿಯ ಅಪಮಾನವನ್ನ ಮಾಡಿದ್ರಿ. ಇನ್ನ ಸಹನೆ ಇಲ್ಲ, ಇನ್ನ ತಲೆ ತಗ್ಸೋಂಗೆ ನಿಂತ್ಕೊಳ್ಳಂಗಿಲ್ಲ, ಕೈ ಕಟ್ಕೊಂಡು ನಿಂತ್ಕೊಳ್ಳಂಗಿಲ್ಲ. ಆ ಭೋಸುಡಿ ಮಗ ಮೊಹಮ್ಮದ್ ಜಾಫರ್ ಹರಾಮ್ಕೋರನ್ನ ಕಲ್ಲು ಶಿಕ್ಷೆ ಮಾಡಬೇಕು. ನಮ್ಮ ದೇವಸ್ಥಾನ, ನಮ್ಮ ಹನುಮಂತ, ಇಲ್ಲಿ ಇದ್ದಂತ ಕಾರ್ಮಿಕರು, ಡ್ರೈವರ್ಗಳು ತಮ್ಮ ಭಕ್ತಿಯಿಂದ, ಶಕ್ತಿಯಿಂದ ಎಲ್ಲರೂ ದುಡ್ಡು ಸಂಗ್ರಹ ಮಾಡಿ ಇಲ್ಲಿ ದೇವಸ್ಥಾನ ಕಟ್ಟಿದ್ರೆ ನಿಮಗೆ ಕೊಟ್ಟವ್ರೆ. ಮೊಹಮ್ಮದ್ ಜಾಫರ್ ಅನ್ನುವಂತ ಒಬ್ಬನೇ ವ್ಯಕ್ತಿ ಇಲ್ಲ, ಅವನ ಹಿಂದೆ ಇರುವಂತ ಇಸ್ಲಾಂ ಶಕ್ತಿ ಇದೆ, ಮುಲ್ಲಾ ಮೌಲ್ವಿಗಳಿದ್ದಾರೆ. ನಾನು ಹೇಳ್ತೇನೆ, ಈ ಕ್ಷೇತ್ರದ MLA ಕೂಡ ಇದ್ದಾರೆ. ಯಾಕೆ ಅಂದ್ರೆ ಅವನು ಹೇಳ್ದ ಪಠಾಣರಿಗೆ ಹುಟ್ಟು ಹಬ್ಬದ ಕೊಡುಗೆ ಅಂತ ಹೇಳಿ ಇಲ್ಲಿ ಹುಚ್ಚು ಹೋಯ್ತಾನ ಅವನ ಮಗ. ಕೇಳಿಸ್ಕೊಂಡಿದ್ದಾರೆ, ದಾಖಲೆ ಇದೆ, ಸಾಕ್ಷಿಗಳಿದ್ದಾವೆ. ಅವನು ಬೈತಾನೆ, ಉರ್ದುದಲ್ಲಿ ಬೈತಾನೆ, ये हमारा अच्छा है, ये काफिर लोग नहीं है. अबे क्या उखाड़ सकते हैं? उखाड़. ಸೊಕ್ಕಿನಿಂದ ಮಾತಾಡ್ತಾನೆ. ನಾನು ಹೇಳೋದು, ಇದಕ್ಕೆ ಕ್ಷಮೆ ಇಲ್ಲ. ಸರ್ಕಾರ ಬಂಧನ ಮಾಡಿದೀವಿ, ಅವನಿಗೆ ಕೇಸ್ ಹಾಕಿದೀವಿ, ಜೈಲಿಗೆ ಕಳಿಸ್ತೀವಿ. ನಾಳೆ ಮುಸ್ಲಿಮರು ಪಠಾಣ ಸಹಿತ, ಇಲ್ಲಿ MLA ಸಹಿತ ಹೇಳ್ತೀನಿ, ಅವನನ್ನು ಬಿಡಿಸ್ಕೊಂಡ್ ಬರ್ತಾರೆ. ಇದ್ದೂರವ್ರು ಈ ಕ್ಷೇತ್ರದ ಬಡವರಿಗೆ, ಈ ಕ್ಷೇತ್ರದ